ಸ್ನೇಹಿತರೆ, ಅಫ್ಘಾನಿಸ್ತಾನ ಹಾಗೂ ಶ್ರೀಲಂಕಾ ನಡುವಿನ ಮ್ಯಾಚ್ ಅನ್ನು ನೋಡಿರಬಹುದು. ಅದರಲ್ಲೂ ಕೂಡ ಅಫ್ಘಾನಿಸ್ತಾನದ ಬ್ಯಾಟ್ಸ್ಮನ್ ನಬಿ ಬರೋಬ್ಬರಿ 5 ಸಿಕ್ಸರ್ ಅನ್ನ ಕೊನೆಯ ಓವರ್ನಲ್ಲಿ ಹೊಡೆದಿದ್ರು. ಬೌಲಿಂಗ್ ಎಸ್ತಿದ್ದು ಶ್ರೀಲಂಕಾದ ದುನೀತ್ ವೆಲೆಲಗೆ. ದುರಂತ ಏನು ಅಂದರೆ, ಮಗನ ಬೌಲಿಂಗ್ ನೋಡ್ತಾ ಇದ್ದಂಥ ದುನೀತ್ ವೆಲೆಲಗೆ ಅವರ ತಂದೆಗೆ ಈ ಮ್ಯಾಚ್ ಆದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರು ಸಾವನ್ನಪ್ಪಿದ್ದಾರೆ. ಪರಿಸ್ಥಿತಿ ಒಮ್ಮೊಮ್ಮೆ ಯಾವ ರೀತಿಯೆಲ್ಲ ಬರುತ್ತೆ ನೋಡಿ. ಮಗನ ಆಟವನ್ನು ಎಂಜಾಯ್ ಮಾಡ್ತಾ ಇದ್ರು. ಕೊನೆ ಹಂತದಲ್ಲಿ ಮಗ 5 ಸಿಕ್ಸರ್ ಕೊಟ್ಟಿದ್ದ. ಅದನ್ನು ನೋಡಿದ ಮೇಲೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರಣ ಇದೇ 5 ಸಿಕ್ಸರೋ ಏನೋ ಗೊತ್ತಿಲ್ಲ, ಆದರೆ ಈ ಪಂದ್ಯದ ಬಳಿಕ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಜಯಸೂರ್ಯ ಮೈದಾನದಲ್ಲೇ ದುನೀತ್ಗೆ ಈ ವಿಷಯವನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗಾದಂಥ ದುಃಖ ಯಾವ ರೀತಿ ಆಗಿರಬೇಡ ಹೇಳಿ. ಕೆಲವೊಮ್ಮೆ ಎಂತಹ ಸಿಚುವೇಶನ್ಗಳು ಸೃಷ್ಟಿಯಾಗ್ತಾವೆ ನೋಡಿ. ನಿಮಗೆಲ್ಲ ಯಶ್ ದಯಾಳ್ ಅವರ ಆ 5 ಸಿಕ್ಸರ್ಗಳು ನೆನಪಿರ್ಬೋದು. ಯಶ್ ದಯಾಳ್ ಅವರು ಆ 5 ಸಿಕ್ಸರ್ ಕೊಟ್ಟ ನಂತರ ಯಾವ ರೀತಿ ಡಿಪ್ರೆಷನ್ಗೆ ಹೋಗಿದ್ರು ಅನ್ನೋದನ್ನು ನೀವೆಲ್ಲ ನೋಡಿರ್ಬೋದು. ಈಗ ಮಗನ ಆಟವನ್ನು ನೋಡ್ತಾ ಇದ್ದಂಥ ತಂದೆ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ನಮಗೆಲ್ಲ ಮ್ಯಾಚ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾರಾದರೂ ಒಬ್ಬರು ಹೊಡೆದ್ರೆ ಖುಷಿ ಆಗುತ್ತೆ, ಆದರೆ ಹೊಡೆಸಿಕೊಂಡವನ ಮನಸ್ಥಿತಿ, ಅವರನ್ನು ಪ್ರೀತಿಸುವವರ ಮನಸ್ಥಿತಿ ಆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ನೋಡಿ. ಆಟದಲ್ಲಿ ಎರಡೂ ಕೂಡ ಇದೆ. ಒಂದು ಕಡೆ ಸಂತೋಷ ಇದ್ದರೆ ಮತ್ತೊಂದು ಕಡೆ ದುಃಖ ಕೂಡ ಇದೆ. ಎರಡು ಕಡೆಯನ್ನು ಕೂಡ ನಾವು ನೋಡಬೇಕು. ಕೆಲವೊಮ್ಮೆ ನಾವು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ಎದುರುಗಡೆ ಇದ್ದವನ ಮನಸ್ಥಿತಿ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.